ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. KMF ತುಪ್ಪ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಫೇಮಸ್, ಆದ್ರೆ ಅದರಲ್ಲಿ ಬಹಳಷ್ಟು ನಕಲಿ ಆಗ್ತಾ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ KMF ತುಪ್ಪದ ಪ್ಯಾಕೆಟ್ಗಳ ಮೇಲೆ QR ಕೋಡ್ ಅನ್ನು ಹಾಕುವ ಮೂಲಕವಾಗಿ ನಕಲಿ ತುಪ್ಪದ ಹಾವಳಿಯನ್ನು ತಪ್ಪಿಸೋದಕ್ಕೆ ಈ QR ಕೋಡ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ, ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. QR ಕೋಡ್ ನಿಂದಾಗಿ ಗ್ರಾಹಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾವುದು ನಕಲಿ ಯಾವುದು ಅಸಲಿ ಅನ್ನುವಂತಹ ಕನ್ಫ್ಯೂಷನ್ ಏನಿತ್ತಲ್ಲ, ಆ ಕನ್ಫ್ಯೂಷನ್ಗೆ ಈಗ ಸ್ವಲ್ಪ ಮಟ್ಟಿಗೆ ಆ ಒಂದು ತೊಂದರೆಗೆ, ಆ ಒಂದು ಕನ್ಫ್ಯೂಷನ್ಗೆ ಕೊನೆಗೂ ಸಹ ತೆರೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ. ಕಾರಣ ಏನು ಅಂದರೆ, ಬಹಳಷ್ಟು ಕಡೆಗೆ ನಂದಿನಿ ತುಪ್ಪ ಅಂದರೆ ಫೇಮಸ್. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜೊತೆಗೆ ದೇಶದ ನಾನಾ ಮೂಲೆಗಳಲ್ಲೂ ಸಹ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ. ದೆಹಲಿಯಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇರೋದು ನಂದಿನಿ ತುಪ್ಪಕ್ಕೆ. ಕೇವಲ ಭಾರತ ಮಾತ್ರ ಅಲ್ಲ, ವಿದೇಶದಲ್ಲೂ ಸಹ ನಂದಿನಿ ತುಪ್ಪಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಇದೇ ಒಂದು ಬೇಡಿಕೆಯನ್ನ ನಕಲಿ ಹಾವಳಿಯನ್ನು ಮಾಡುವಂಥವರು ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇರ್ತಾರೆ, ದುರುಪಯೋಗವನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾವ ರೀತಿಯಾಗಿ ನಂದಿನಿ ಬ್ರ್ಯಾಂಡನ್ನು ಹಾಕೋದು, ಹೆಸರು ಹಾಕೋದು, ಅದರೊಳಗಡೆ ನಕಲಿ ತುಪ್ಪವನ್ನು ಹಾಕೋದು, ಅದಾದ ಮೇಲೆ ಅದನ್ನು ಮಾರಾಟ ಮಾಡೋದು. ಇದು ಯಾವಾಗ ಗೊತ್ತಾಗುತ್ತೆ, ನ್ಯೂಸ್ ಫಸ್ಟ್ ಇದರ ಬಗ್ಗೆ ಸಂಪೂರ್ಣ ವರದಿ ಬಿತ್ತರಿಸುವಂತಹ ಕೆಲಸವನ್ನ ಮಾಡುತ್ತೆ. ಈಗ ಇದೇ ಕಾರಣಕ್ಕಾಗಿ KMF ಒಂದು ಹೆಜ್ಜೆ ಮುಂದೆ ಹೋಗಿ QR ಕೋಡ್ ಅನ್ನು ತರುವಂತಹ ಕೆಲಸವನ್ನ ಮಾಡಿದೆ. ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಸಹ ನಕಲಿ ತುಪ್ಪವನ್ನ ಗ್ರಾಹಕರಿಗೆ ತಲುಪಬಾರದು, ಅಸಲಿ ತುಪ್ಪ ತಲುಪಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ QR ಕೋಡ್ ಅನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. KMF ತುಪ್ಪದ ಪ್ಯಾಕೆಟ್ಗಳ ಮೇಲೆ QR ಕೋಡ್ ಅನ್ನ ಈಗ ಅಂಟಿಸಲಾಗ್ತಾ ಇದೆ. ಇದರಿಂದ ನಕಲಿ ತುಪ್ಪದ ಹಾವಳಿ ತಪ್ಪೋಗ್ಬಿಡುತ್ತೆ. QR ಕೋಡ್ನಿಂದಾಗಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಯಾವ ರೀತಿಯಾಗಿ ಯಾವುದು ಅಸಲಿ ಯಾವುದು ನಕಲಿ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ KMFನ MD ಅವರಾಗಿರುವಂತಹ ಶಿವಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇನ್ ಡಿಟೇಲ್ ಮಾಹಿತಿ ಸಿಗುತ್ತೆ. ಇದರಿಂದ ನಕಲಿ ಯಾವುದು ಅಸಲಿ ಯಾವುದು ಅನ್ನುವಂಥ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಬೇರೆ ಪ್ರಾಡಕ್ಟ್ಗಳ ಮೇಲೆ, ಕೇವಲ ತುಪ್ಪದ ಮೇಲೆ ಮಾತ್ರ ಅಲ್ಲ, ಬೇರೆ ಪ್ರಾಡಕ್ಟ್ ಯಾವೆಲ್ಲ ನಂದಿನಿ ಬ್ರ್ಯಾಂಡಲ್ಲಿ ಇದಾವಲ್ಲ ಅವುಗಳ ಮೇಲೂ ಸಹ ಕೋಡ್ ಹಾಕೋದಕ್ಕೆ ಪ್ಲಾನ್ ನಡೀತಾ ಇದೆ. QR ಕೋಡ್ ಅನ್ನು ಹಾಕೋ ಬಗ್ಗೆ ಹಣಕಾಸಿನ ಸ್ಥಿತಿಯನ್ನು ನೋಡಿಕೊಂಡು ಇದನ್ನ ಜಾರಿಗೆ ತರ್ತೀವಿ ಅಂತಲೂ ಸಹ ನ್ಯೂಸ್ ಫಸ್ಟ್ಗೆ KMFನ MD ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು KMF MD ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಚಂದನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನಂದಿನಿ ನಕಲಿ ತುಪ್ಪ ಮಾರಾಟ ತಡೆಗೆ KMF ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ QR ಕೋಡ್ ಮುಖಾಂತರ ಈ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ KMF MD ಆದಂತ ಶಿವಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ QR ಕೋಡ್ ಹೇಗ್ ವರ್ಕ್ ಆಗತ್ತೆ? ಇದು ಕೇವಲ ತುಪ್ಪದಲ್ಲಿ ಮಾತ್ರ ಈಗ ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಮ್ಮ ಪ್ರತಿಷ್ಠಿತ KMF ನಂದಿನಿ ಬ್ರ್ಯಾಂಡ್ ಅಡಿನಲ್ಲಿ ನಾವೇನು ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದೇವೆ. ಕಳೆದ ಕೆಲವು ತಿಂಗಳ ಹಿಂದೆ ತಮಿಳುನಾಡು ಮೂಲದ ವ್ಯಕ್ತಿಗಳು ಕೆಲವರು ಕಲಬೆರಕೆ ತುಪ್ಪವನ್ನು ಮಾಡಿ ನಂದಿನಿ ಬ್ರ್ಯಾಂಡ್ ಅಂತೇಳಿ ಒಂದಷ್ಟು ಅಕ್ರಮವಾಗಿ ದಂಧೆಯನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಂಥದ್ದು ಕಂಡು ಬಂದಾಗ ನಾವು KMF ವಿಜಿಲೆನ್ಸ್ ಟೀಮು ಮತ್ತು ನಮ್ಮ CCB ಪೊಲೀಸ್ ಬೆಂಗಳೂರು ಇವರು ಜಂಟಿ ಕಾರ್ಯಾಚರಣೆ ನಡೆಸಿ ತಮಿಳುನಾಡಲ್ಲಿ ಏನು ಅಕ್ರಮವಾಗಿ ದಂಧೆ ನಡೀತಾ ಇತ್ತು ಇದನ್ನು ನಾವು ದಾಳಿ ಮಾಡಿ ಎಲ್ಲವನ್ನು ಕೂಡ ನಾಶಪಡಿಸಿ ಮತ್ತು ಮೊಕದ್ದಮೆಯನ್ನು ದಾಖಲು ಮಾಡಿದ್ದೀವಿ. ಈಗಾಗಲೇ ಅದು ಘನ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಸೊ ಈ ರೀತಿಯಾದಂಥ ಪ್ರಕರಣಗಳು ದಾಖಲಾದಾಗ ಜನಗಳಿಗೆ ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು ಮತ್ತು ನಂಬಿಕೆ ನಂದಿನಿ ಬ್ರ್ಯಾಂಡು ಮತ್ತು ಎಲ್ಲ ಉತ್ಪನ್ನಗಳ ಬಗ್ಗೆಯೂ ಕೂಡ ನಂಬಿಕೆಯ ವಿಶ್ವಾಸಾರ್ಹ ಗ್ರಾಹಕರಲ್ಲಿ ಬರಬೇಕು ಅಂಥೇಳಿ ನಾವು ಏನು ನಂದಿನಿಯ ಪ್ರತಿಷ್ಠಿತ ಪ್ರಾಡಕ್ಟ್ ತುಪ್ಪ ಇದೆ, ಇದಕ್ಕೆ ನಾವು ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗ ನಾವು ನಮ್ಮ ಪೆಟ್ಜಾರ್ ತುಪ್ಪದ ಬಾಟಲ್ ಏನಿದೆ ಮತ್ತು ಪಾಕೆಟ್ಸ್ ಏನಿದೆ ಇದಕ್ಕೆ ಒಂದು QR ಕೋಡ್ ಸಿಸ್ಟಮನ್ನು ಈಗ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಇದರದ್ದು ಉದ್ದೇಶ ಏನಂದರೆ, ಈ ತುಪ್ಪ ಸುರಕ್ಷಿತವಾಗಿದೆ, ನಂದಿನಿ ಬ್ರ್ಯಾಂಡ್ನಲ್ಲಿ ಏನು ನಾವು ಮಾರಾಟ ಮಾಡ್ತಾಯಿದ್ದೀವಿ ಮತ್ತು ಉತ್ಪಾದನೆ ಮಾಡ್ತಾಯಿದ್ದೀವಿ ಇದು ಸುರಕ್ಷಿತವಾದ ತುಪ್ಪ ಮತ್ತು ತಾಜಾ ಹಸುವಿನ ತುಪ್ಪ ಆಗಿರೋದ್ರಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಬರಬೇಕು ಮತ್ತು ಒಂದು ನಂಬಿಕೆ ಇರಬೇಕು ಅಂತೇಳಿ ನಾವು ಇದನ್ನು ಜಾರಿಗೆ ತಂದಿದ್ದೇವೆ. QR ಕೋಡಿನ ವಿಶೇಷತೆ ಏನು ಅಂತಂದರೆ, ನಿಮಗೆ ನೀವು ಯಾವುದೇ ಗ್ರಾಹಕ ಆಗಲಿ, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಆಗಲಿ ಅಥವಾ ಡಿಪೋದಲ್ಲಾಗಲಿ ಅದನ್ನು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಈ ತುಪ್ಪದ ಪಾಕೆಟ್ ಅಥವಾ ಪೆಟ್ಜಾರ್ ಬಾಟಲು ಯಾವ ಘಟಕದಲ್ಲಿ ಉತ್ಪಾದನೆ ಆಗಿದೆ ಮತ್ತು ಯಾವ ದಿನಾಂಕ ಅದನ್ನು ಉತ್ಪಾದನೆ ಮಾಡಲಾಗಿದೆ, ಇದು ಯಾವ ಡಿಪೋಗೆ ಹೋಗಿದೆ,
ಡಿಪೋದಿಂದ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರಿಗೆ ಯಾವ ಡಿಸ್ಟ್ರಿಬ್ಯೂಟ್ರಿಗೆ ರೀಚ್ ಆಯಿತು, ಅಲ್ಲಿಂದ ಯಾವ ರೀಟೇಲರ್ಗಳಿಗೆ ಹೋಗಿದೆ ಮತ್ತು ಯಾವ ರೀಟೇಲರಿಂದ ಯಾವ ಗ್ರಾಹಕನ ಕೈ ಸೇರಿದೆ ಅಂತೇಳಿ ಕೂಡ ನಾವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ರಿಯಲ್ ಡಾಟಾ ಚೆಕ್ ಮಾಡಲಿಕ್ಕೆ ಇದು ಕೂಡ ಖಾತ್ರಿ ಆಗುತ್ತೆ ಮತ್ತು ನಿಜವಾದ ನಂದಿನಿ ತುಪ್ಪ ಇದೆ ಅಂತ ಹೇಳಿ ಜನಗಳಿಗೆ, ಗ್ರಾಹಕರಿಗೆ ಭರವಸೆ ಬರಬೇಕು ಅಂತೇಳಿ ಈ ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸರ್, ನಂದಿನಿ ಕೇವಲ ಒಂದು ಬ್ರ್ಯಾಂಡ್ ಅಲ್ಲ, ಅದು ಮಾರುಕಟ್ಟೆಯಲ್ಲಿ ಜನರ ನಂಬಿಕೆ. ಇದೀಗ ಜಸ್ಟ್ ತುಪ್ಪದಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡೋಕೆ ಪ್ಲಾನ್ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಈ ರೀತಿ QR ಕೋಡ್ಗಳನ್ನ ನಾವು ನೋಡ್ಬೋದಾ? ಫಸ್ಟ್ ಈಗ ನಾವು ತುಪ್ಪದಲ್ಲಿ ಜಾರಿ ಮಾಡಿದ್ದೀವಿ. ಅದನ್ನು ಹಂತ ಹಂತವಾಗಿ ಬೇರೆ ಉತ್ಪನ್ನಗಳಿಗೂ ಮತ್ತು ಯಾವ ರೀತಿ ನಾವು ಅದನ್ನು ಜಾರಿಗೆ ತರ್ಬೋದು ಅಂತೇಳಿ ನಾವು ಹಣಕಾಸಿನ ಪರಿಸ್ಥಿತಿಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ನಾವು QR ಕೋಡನ್ನು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೂ ಕೂಡ ಹಣಕಾಸಿನ ಮೂಲಗಳನ್ನು ನೋಡಿಕೊಂಡು ಮತ್ತು ಯಾವುದೇ ಪ್ರತಿಷ್ಠಿತ ಬಂದು ಉತ್ಪನ್ನಗಳಿದ್ದಾವೆ, ಪ್ರೈಮ್ ಪ್ರಾಡಕ್ಟ್ಸ್ ಅಂತ ನಾವೇನು ಕರಿತೀವಿ, ಬೆಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಚೀಸ್ ಆಗ್ಬೋದು ಮತ್ತು ಇತರೆ ಸಿಹಿ ಉತ್ಪನ್ನಗಳು, ಈ ಉತ್ಪನ್ನಗಳಿಗೂ ಕೂಡ ನಿರಂತರವಾಗಿ ನಮ್ಮ ಗ್ರಾಹಕರು ಒಂದು ಭರವಸೆ, ವಿಶ್ವಾಸ ಇಟ್ಕೊಂಡಿರೋದ್ರಿಂದ ಈ ಬ್ರ್ಯಾಂಡಿನ ಎಲ್ಲ ಉತ್ಪನ್ನಗಳಿಗೂ ಕೂಡ ಅದೇ ವಿಶ್ವಾಸಾರ್ಹತೆ ಉಳಿಸ್ಕೊಬೇಕಾಗಿರೋದು ಮತ್ತು ಸುರಕ್ಷಿತವಾಗಿರುವಂಥ ಪ್ರಾಡಕ್ಟ್ ಇದು ಅಂತ ಹೇಳಿ ನಾವು ಜನಗಳಿಗೆ ಭರವಸೆ ಮೂಡಿಸೋ ಕೆಲಸವನ್ನು ಮಾಡಿದ್ದೇವೆ. ಇದು ನಿರಂತರವಾಗಿರ್ತದೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಉತ್ಪನ್ನಗಳಿಗೆ ಇದನ್ನು ಜಾರಿ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಇದು KMFನ MD ಆದಂತ ಶಿವಸ್ವಾಮಿ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ತುಪ್ಪದಲ್ಲಿ QR ಕೋಡ್ ಅನ್ನ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಮುಂದಿನ ಹಂತಗಳಲ್ಲಿ ಬೇರೆ ಬೇರೆ ಪ್ರೈಮ್ ಪ್ರಾಡಕ್ಟ್ಸ್ ಗಳನ್ನು ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿ ಜನರ ವಿಶ್ವಾಸವನ್ನ ಕಾಪಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದು ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.